ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ಆತನು ನಮ್ಮನ್ನು ಪ್ರೀತಿಸುವ ಪ್ರೀತಿ ಸ್ವರೂಪಿಯಾದ ದೇವರು ಪ್ರೀತಿಯಾಗಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ದೇವರೇ ಪ್ರೀತಿಯಾಗಿದ್ದಾನೆ. ಆ ಪ್ರೀತಿ ಸ್ವರೂಪನಾದ ತಂದೆ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ಪ್ರೀತಿಸಿದ್ದಾನೆ, ಪ್ರೀತಿ ಮಾಡ್ತಾ ಇದ್ದಾನೆ. ಆದ್ದರಿಂದ ನಾವು ಆತನ ವಾಕ್ಯವನ್ನು ಕೇಳೋಣ, ಆತನ ವಾಕ್ಯಕ್ಕೆ ಪ್ರಥಮ ಸ್ಥಾನವನ್ನು ಕೊಡೋಣ. ಕ್ರಿಸ್ತನಲ್ಲಿ ಪ್ರಿಯರೇ, ಈ ಸಜೀವ ವಾಕ್ಯ ಕಾರ್ಯಕ್ರಮವನ್ನು ನೀವು ನೋಡುತ್ತಾ ಬಂದಿದ್ದೀರಿ. ಈ ದಿವಸ ಕೂಡ ಖಂಡಿತವಾಗಿ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾನೆ ಎಂಬ ನಂಬಿಕೆಯಿಂದ ನೀವು ಕೇಳುವುದಾದರೆ ಖಂಡಿತವಾಗಿ ದೇವರು ನಿಮ್ಮ ಸಂಗಡ ಮಾತನಾಡುತ್ತಾನೆ. ಈ ದಿವಸ ನಾನು ತಿಳಿಸಲಿಕ್ಕೆ ಇಷ್ಟಪಡುವುದೆಂದರೆ ಉದ್ಧಾರ ಅಥವಾ ದೇವರ ಆಶೀರ್ವಾದ. ಬೈಬಲ್ ಹೇಳ್ತದೆ, ದೇವರ ಆಶೀರ್ವಾದವು ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಪ್ರಕಾರ ದೇವರ ಆಶೀರ್ವಾದವು ಭಾಗ್ಯದಾಯಕವು, ಎಂದಿಗೂ ವ್ಯಸನವನ್ನು ಸೇರಿಸುವುದಿಲ್ಲ. ದೇವರ ಆಶೀರ್ವಾದವು ಭಾಗ್ಯದಾಯಕವು, ಎಂದಿಗೂ ವ್ಯಸನವನ್ನು ಸೇರಿಸುವುದಿಲ್ಲ. ನಾವೆಲ್ಲರೂ ಒಂದು ವಚನವನ್ನು ತೆಗೆಯುವ, ಮತ್ತೆ ಅದನ್ನು ಸ್ವಲ್ಪ ನಾವು ನೋಡೋಣ. ಆ ವಚನದಲ್ಲಿ ದೇವರು ಏನು ಮರ್ಮಗಳನ್ನು ಇಟ್ಟಿದ್ದಾನೆ. ಇವತ್ತು ಮುಖ್ಯವಾಗಿ ನನಗೆ ಮಾತಾಡಲಿಕ್ಕೆ ಇರುವಂಥದ್ದು, ಇವತ್ತು ಲೋಕದಲ್ಲಿ ಅನೇಕರು ಕೊರತೆಯಲ್ಲಿದ್ದಾರೆ. ಕೊರತೆಗೆ ಮೂಲ ಕಾರಣ ಯಾವುದಂದರೆ ಫೈನಾನ್ಸ್. ಗಂಡ ಹೆಂಡತಿ ಒಟ್ಟಾಗಿ ದುಡಿತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಅವರ ಜೀವನೋಪಾಯಕ್ಕೆ ಏನು ತೊಂದರೆ ಇಲ್ಲ. ಕೆಲವರು ಬಾಡಿಗೆ ಮನೆಯಲ್ಲಿದ್ದಾರೆ, ಕೆಲವರು ಸ್ವಂತ ಮನೆಯನ್ನು ಕಟ್ಟಿದ್ದಾರೆ. ಕೆಲವರಿಗೆ ಆಹಾರಕ್ಕೆ ಕೊರತೆ ಇರಬಹುದು, ಕೆಲವರಿಗೆ ಮನೆ ಕಟ್ಟಲಿಕ್ಕೆ ಆಗದೇ ಇರಬಹುದು, ಕೆಲವರಿಗೆ ಬಾಡಿಗೆ ಕೊಡಲಿಕ್ಕೆ ಆಗದಿರಬಹುದು, ಅಥವಾ ಆ ಭಾಗದಲ್ಲಿ ಕೊರತೆ ಇಲ್ಲದೆ ಇರಬಹುದು. ಆದರೆ ಮಕ್ಕಳಿಗೆ ಎಜುಕೇಷನ್ ಬರುವಾಗ, ಅವ್ರದ್ದು PUC ಸೆಕೆಂಡ್ ಇಯರ್ ಆಗುವಾಗ ಅಲ್ಲಿ ಇಂಜಿನಿಯರಿಂಗ್ ಮಾಡುವವರು, MBBS ಮಾಡಲಿಕ್ಕೆ ಹೋಗುವವರು, ಮೆಡಿಕಲ್ಗೆ ಹೋಗುವವರು, ಏನೇ ಮಾಡಲಿಕ್ಕೆ ಹೋಗುವವರು, ಕೆಲವರಿಗೆ ಕೊರತೆ ಆಗ್ತಾ ಇದೆ. ನನ್ನ ಪ್ರಿಯ ದೇವಜನರೇ, ಭಯಪಡಬೇಡಿ. ನಮ್ಮ ದೇವರು ನಂಬಿಗಸ್ತನು, ದೇವರು ಆತನು ನೀತಿವಂತನು. ಆತನ ಬಳಿಗೆ ಬರುವವನನ್ನು ಆತನು ತಳ್ಳಿಬಿಡುವ ದೇವರಲ್ಲ. ಯೇಸು ಹೇಳಿದಾನೆ, ನನ್ನ ಬಳಿಗೆ ಬರುವವರನ್ನು ನಾನೆಂದಿಗೂ ತಳ್ಳಿಬಿಡುವುದಿಲ್ಲ. ಯಾವುದಕ್ಕೂ ಕೊರತೆ ಆಗದಾಗೆ ನಮ್ಮ ಕರ್ತನು ನಮ್ಮನ್ನು ಕಾಯುವ ಆತನಾಗಿದ್ದಾನೆ, ನಮ್ಮನ್ನು ಉದ್ಧಾರ ಮಾಡುವ ಆತನೇ. ಒಂದು ವೇಳೆ ನಿಮಗೆ ಯಾವ ಕೊರತೆ ಇಲ್ಲ ಈಗ, ಹಾಗಾದರೆ ನಿಮ್ಮನ್ನು ಉದ್ಧಾರ ಮಾಡಿದ ಆತನು ಎಕ್ನಾಲೇಜ್ ಮಾಡಿಕೊಳ್ಳಿ. ಭೂಮಿ ಆಕಾಶ ಉಂಟು ಮಾಡಿದ ಸರ್ವಶಕ್ತನಾದ ದೇವರು, ನಮ್ಮ ಕರ್ತನಾದ ಯೇಸು ನಮ್ಮನ್ನು ಉದ್ಧಾರ ಮಾಡಿದ್ದಾನೆ. ಕೊರತೆ ಇಲ್ಲದ ಜೀವಿತವನ್ನು ನಮಗೆ ಆತನು ದಯಪಾಲಿಸಿದ್ದಾನೆ. ನಮ್ಮ ಕೊರತೆಯನ್ನು ಆತನು ನೀಗಿಸಿದ್ದಾನೆ ಎಂಬ ಸತ್ಯ ನಾವು ತಿಳ್ಕೊಂಡ್ರೆ, ಆತನೇ ನೀಗಿಸಿದ್ದಾನೆ ಎಂಬ ಸತ್ಯವನ್ನು ನಾವು ತಿಳ್ಕೊಂಡ್ರೆ ಒಳ್ಳೆಯದು. ಮತ್ತು ನಮಗೆ ಆ ಉಪಕಾರ ಆದದ್ದು, ಕೊರತೆ ನೀಗಿಸಲ್ಪಟ್ಟಂಥದ್ದು ನಮ್ಮ ಆಶೀರ್ವಾದ, ಅದು ಹಾಗೆಯೇ ಮೇಂಟೈನ್ ಆಗಿ ಹೋಗಬೇಕಾದ್ರೆ ನಾವು ಕೃತಜ್ಞತಾ ಸ್ತುತಿಯನ್ನು ಯಾವಾಗಲೂ ಸಮರ್ಪಿಸಬೇಕು. ದೇವರಿಂದ ನಾವು ಏನೇ ಉಪಕಾರ ಹೊಂದಲಿ, ದೇವರಿಂದ ಹೊಂದದೇ ಇರುವಂಥದ್ದು, ಸತ್ಯವೇದ ಹೇಳ್ತದೆ, ದೇವರಿಂದ ಹೊಂದದೇ ಇರುವಂಥದ್ದು ನಿನ್ನಲ್ಲಿ ಯಾವುದಾದ್ರೂ ಉಂಟೋ? ನಾನು ಹೇಳ್ತೇನೆ ಇಲ್ಲ, ಖಂಡಿತವಾಗಿ ಹೇಳ್ತೇನೆ ಇಲ್ಲ. ನಾನು ಏನಾದರೂ ಹೊಂದಿಕೊಂಡಿದ್ರೆ, ಜ್ಞಾನವನ್ನು ಹೊಂದಿಕೊಂಡಿದ್ರೆ, ನನ್ನ ದೇಹದಲ್ಲಿ ಆರೋಗ್ಯ, ಮತ್ತು ನನಗೆ ದೇವರು ಸೇವೆಗೆ ಆಚೆ ಈಚೆ ಮಂಗಳೂರು ಉಡುಪಿಗೆ ಓಡಾಡಲಿಕ್ಕೆ ದೇವರು ಕೊಟ್ಟಿರುವ ಅದು ಕಾರ್, ಅದು ದೇವರು ಕೊಟ್ಟಿರುವ ವೆಹಿಕಲ್, ನನಗಿಬ್ಬರು ಮಕ್ಕಳನ್ನು ಕೊಟ್ಟಿದ್ದಾರೆ, ಮನೆ, ಸುಂದರವಾದ ಮಡದಿಯನ್ನು ಕೊಟ್ಟಿದ್ದಾರೆ, ಮನೆ ಕೊಟ್ಟಿದ್ದಾರೆ. ಏನೇ ಬಂದಿದ್ರು, ಏನೂ ಇಲ್ಲದ ನನ್ನನ್ನು ಈ ಪೊಸಿಷನಲ್ಲಿ ನಿಲ್ಲಿಸಿರುವಂಥದ್ದು ಯಾರೂ ಅಲ್ಲ, ನನ್ನ ಕರ್ತನಾದ ಯೇಸು ಕ್ರಿಸ್ತನೇ ನನ್ನನ್ನು ನಿಲ್ಲಿಸಿದ್ದಾನೆ. ಅದಕ್ಕೆ ನಾನು ಪ್ರತಿಯೊಂದು ಉಪಕಾರ ಆಗುವಾಗ, ನಾನು ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗುವಾಗ, ಮುಂಚೆ ನಾನು ದೊಡ್ಡ ಧ್ವನಿಯಲ್ಲಿ ಹೇಳ್ತಿದ್ದೆ, ಎಲ್ಲರಿಗೆ ಕೇಳ್ತಿತ್ತು. ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗುವಾಗ BC ರೋಡ್ ಪಾಸಾದ ಕೂಡಲೇ ದೇವರಿಗೆ ಸ್ತೋತ್ರ ಮಾಡ್ತೇನೆ, ಸ್ವಾಮಿ ನಮ್ಮನ್ನು ಸುಕ್ಷೇಮವಾಗಿ BC ರೋಡ್ ತಲುಪುವಂತೆ ಮಾಡಿದ್ದಿ, ನಿನಗೆ ಸ್ತೋತ್ರ. ಪುನಃ ಮಾಣಿ ಬರುವಾಗ ಅಲ್ಲಿ ಕೂಡ ಹೇಳ್ತೇನೆ, ಉಪ್ಪಿನಂಗಡಿ ಬರುವಾಗ ಅಲ್ಲಿ ಹೇಳ್ತೇನೆ, ಹಾಗೆ ನೆಲ್ಲಿಯಾಡಿ ತಲುಪುವಾಗ, ಒಂದೊಂದು ಡೆಸ್ಟಿನೇಷನ್ ನಾನು ತಲುಪುವಾಗ ದೇವರಿಗೆ ನಾನು ಸ್ತೋತ್ರ ಮಾಡ್ತೇನೆ. ಹಾಗಾಗಿ ಒಂದು ಆಕ್ಸಿಡೆಂಟ್ ಆಗದ ಹಾಗೆ ಹೋಗುವಾಗ ಬರುವಾಗ ದೇವರು ನನ್ನನ್ನು ಸುರಕ್ಷಿತವಾಗಿ 38 ವರ್ಷಗಳ ಕಾಲ ಡ್ರೈವಿಂಗ್ನಲ್ಲಿ ನನ್ನನ್ನು ಕಾಪಾಡಿದ್ದಾನೆ. ಸೊ ಹೀಗಾಗಿ ಪ್ರಿಯರೇ, ನನ್ನನ್ನು ಕಾಪಾಡಿದ ದೇವರು ನಿಮ್ಮನ್ನು ಕಾಪಾಡದಿರ್ತಾನ. ದೇವರ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನು ತನ್ನ ದೂತರ ದಂಡಿಳಿಸಿ ಕಾವಲಾಗಿರಿಸ್ತಾನೆ. ಮುಖ್ಯ ವಿಷಯಕ್ಕೆ ಬರುವ ಕೊರತೆ.
ಮೇಯ್ನ್ ಪ್ರತಿಯೊಬ್ಬರಿಗೆ ಹಣ ಬೇಕು. ಹಣದ ಅವಶ್ಯಕತೆ, ನನಗೆ ಹಣ ಬೇಡ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಪಂಗಡ ಇದೆ, ಅವರಿಗೆ ಚಿನ್ನವೇ ಬೇಡ. ಇದು ನನಗೆ ನಿನ್ನೆ ನೆನಪಾಗ್ತಾ ಇತ್ತು. ಚಿನ್ನ, ದ ಬಂಗಾರ, ಗೋಲ್ಡ್ ಈಸ್ ದ ಮನಿ. ಭಾರತ ಸರ್ಕಾರ 500 ರೂಪಾಯಿದು ನೋಟು ಇಷ್ಟು ಕೋಟಿ ಪ್ರಿಂಟ್ ಮಾಡಬೇಕಾದ್ರೆ ಅಷ್ಟು ಬಂಗಾರವನ್ನು ಇಡಬೇಕು. ನಮ್ಮ ಕೈಯಲ್ಲಿ 500 ರೂಪಾಯಿದು ಪೇಪರ್ ಇರುವುದು, ಆ ಪೇಪರಿಗೆ 500 ರೂಪಾಯಿಯ ವ್ಯಾಲ್ಯೂ ಖಜಾನೆಯಲ್ಲಿ ಅವರು ಬಂಗಾರವನ್ನು ಶೇಖರಣೆ ಮಾಡಿದ್ದಾರೆ. ಅಂದರೆ ನೀವು 500 ರೂಪಾಯಿಯನ್ನು ಚಲಾಯಿಸುವಾಗ, ನಾವು ಹಣವನ್ನು ಚಲಾಯಿಸುವಾಗ ನಾವು ಗೋಲ್ಡನ್ನೇ ಚಲಾಯಿಸ್ತಾ ಇದ್ದೇವೆ. ಯಾಕೆ? ಆ 500 ರೂಪಾಯಿ ಹಿಂದೆ ಟ್ರೆಸರಿಯಲ್ಲಿ, ಡೆಲ್ಲಿಯಲ್ಲಿ, ದ ರಿಸರ್ವ್ ಬ್ಯಾಂಕ್ನಲ್ಲಿ ಅಲ್ಲಿ ಬಂಗಾರ ಇದೆ. ಸಪೋಸ್ ನಮ್ಮ ಭಾರತ ದೇಶ 1 ಲಕ್ಷ ಕೋಟಿ ಕರೆನ್ಸಿಯನ್ನು ಪ್ರಿಂಟ್ ಮಾಡುವುದಾದರೆ ಆಗಿನ ವ್ಯಾಲ್ಯೂನ 1 ಲಕ್ಷ ಕೋಟಿಗೆ ಎಷ್ಟು ಕೆಜಿ ಬಂಗಾರ ಇಡಬೇಕು, ಅಷ್ಟು ಕೆಜಿ ಬಂಗಾರವನ್ನು ಇಟ್ಟಿದ್ದೇವೆ. ನಿಮ್ಮ ಕಿಸೆಯಲ್ಲಿ ನೋಟಿಟ್ಟರೆ ನೀವು ಕಿಸೆಯಲ್ಲಿ ಬಂಗಾರ ಇಟ್ಟಾಗೆ. 5,000 ಇದ್ದರೆ 5,000ದ ಬಂಗಾರದ ವ್ಯಾಲ್ಯೂನ ಅಮೌಂಟ್ ಅದು. ಗೋಲ್ಡ್ ಆಗಲಿ, ಡೈಮಂಡ್ ಆಗಲಿ, ಹಣ ಆಗಲಿ, ಯಾವುದೇ ಬಂದ್ರೂ ರೈಟ್ ಪಾತಲ್ಲಿ ಬಂದರೆ ಅದು ದೇವರಿಂದ ಬಂದದ್ದು. ರಾಂಗ್ ವೇಯಲ್ಲಿ ದೇವರು ಕೊಡುವುದಿಲ್ಲ, ಸರಿಯಾದ ಮಾರ್ಗದಲ್ಲಿ ದೇವರು ಅದನ್ನು ಕೊಡ್ತಾನೆ. ನನ್ನ ಪ್ರಿಯ ದೇವ ಜನರೇ, ಹಣ ಎಲ್ಲರಿಗೆ ಅಗತ್ಯ ಇದೆ. ಕೆಲವರು ಹೇಳ್ತಾರೆ, ನನಗೆ ಹಣದ ಮೇಲೆ ಇಷ್ಟ ಇಲ್ಲ, ನನಗೆ ಹಣ ಲೈಕ್ ಇಲ್ಲ. ಸುಳ್ಳು. ನೀನು 1 kg ಅಕ್ಕಿ ತಗೊಳ್ಬೇಕಾದ್ರೆ ಹಣ ಬೇಕೇ. ನಿನ್ನ ಅಕೌಂಟ್ನಲ್ಲಿ ದುಡ್ಡಿಲ್ಲದಿದ್ದರೆ ನೀನು ಗೂಗಲ್ ಪೇ ಮಾಡಲಿಕ್ಕೆ ಆಗುವುದಿಲ್ಲ. ಈಗ ತುಂಬ ಇದೆ, ಕ್ರೆಡಿಟ್ ಕಾರ್ಡ್ ಇದೆ, 45 ವರ್ಷ ನಂತರ ಕೊಡ್ಬೋದು, ಅದೆಲ್ಲ ಕಾರಣ ಬರ್ಬೋದು. ಬಟ್ ಅನೇಕರು ನಾನು ನೋಡಿದ್ದೇನೆ, ವಿಶ್ವಾಸಿಗಳಲ್ಲಿ ನೋಡಿದ್ದೇನೆ, ಹಣದ ಕೊರತೆ ಇದೆ, ಹಣ ಬೇಕು, ಆದರೆ ಹಣದ ಬಗ್ಗೆ ವಿಚಿತ್ರವಾಗಿ ಪ್ರೀಚ್ ಮಾಡ್ತಾರೆ. ಹಣದ ಬಗ್ಗೆ ಯಾರಾದರೂ ಬ್ಲೆಸ್ಸಿಂಗ್ನ ಬಗ್ಗೆ ಮಾತನಾಡಿದರೆ ಅವರು ಕೇವಲ ಬ್ಲೆಸ್ಸಿಂಗ್ನ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ನೋ, ದ್ಯಾಟ್ ಈಸ್ ರಾಂಗ್. ದೇವರ ಮಕ್ಕಳು ಕೊರತೆ ಇಲ್ಲದಾಗಿ ಜೀವಿಸಲಿಕ್ಕೆ ಸಾಧ್ಯ. ದೇವರ ವಾಕ್ಯವನ್ನು ನಂಬಿ ದೇವರ ಮೇಲೆ ಭರವಸೆ ಬಿಟ್ಟಾಗ, ದೇವರನ್ನೇ ಆತುಕೊಂಡು ಜೀವಿಸಿದಾಗ ನಾವು ಕೊರತೆಯಲ್ಲಿರಲಿಕ್ಕೆ ಸಾಧ್ಯವೇ ಇಲ್ಲ. ದೇವರು ಹೇಳಿದ ಅಬ್ರಾಮನಿಗೆ, ಅಬ್ರಾಮನೇ ನಿನ್ನನ್ನು ಆಶೀರ್ವಾದದ ನಿಧಿಯನ್ನಾಗಿ ಮಾಡ್ತೇನೆ. ಅದೇ ಗಲಾತ್ಯ 3ನೇ ಅಧ್ಯಾಯ 3ನೇ ವಚನದಲ್ಲಿ ಬರುವಾಗ, 12ನೇ ಅಧ್ಯಾಯ 1ನೇ ವಚನದಲ್ಲಿ ಆದಿಕಾಂಡದಲ್ಲಿ ದೇವರು ಮಾತಾಡಿದ, 15ನೇ ಅಧ್ಯಾಯ 1ನೇ ವಚನದಲ್ಲಿ ಮಾತಾಡಿದ, 17ನೇ ಅಧ್ಯಾಯ 18ನೇ ಅಧ್ಯಾಯದಲ್ಲಿ ದೇವರು ಮಾತಾಡಿದ ಅಬ್ರಾಮನೊಂದಿಗೆ, ಅಬ್ರಾಮನೇ ನಾನೇ ನಿನಗೆ ಗುರಾಣಿ ಆಗಿದ್ದೇನೆ, ನಿನ್ನನ್ನು ಆಶೀರ್ವಾದದ ನಿಧಿಯನ್ನಾಗಿ ಮಾಡುತ್ತೇನೆ ಮತ್ತು ಅನೇಕ ಜನಾಂಗಗಳಿಗೆ ನಿನ್ನನ್ನು ಪಿತೃವನ್ನಾಗಿ ಮಾಡುತ್ತೇನೆ. ಇದು ದೇವರು ಅಬಂಡೆಂಟ್ ಬ್ಲೆಸ್ಸಿಂಗ್ ಅನ್ನು ಅಬ್ರಾಮನಿಗೆ ಮಾಡಿದ್ದಾನೆ. ಇವತ್ತು ನಮಗೆ ಅದು ಬರಬೇಕಾದ್ರೆ, ಒಬ್ಬ ವ್ಯಕ್ತಿ ಆ ಆಶೀರ್ವಾದದಲ್ಲಿ, ಅಬ್ರಾಮನಿಗೆ ಉಂಟಾದ ಆಶೀರ್ವಾದದಲ್ಲಿ ನಡೆಯಬೇಕಾದ್ರೆ ನಾವು ಗಲಾತ್ಯ 3ನೇ ಅಧ್ಯಾಯ 13ನೇ ವಚನದ ಕಡೆಗೆ ಹೋಗಬೇಕು. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದ ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆ, ನಮಗೆಲ್ಲರಿಗೆ ಉಂಟಾಗುವಂತೆ. ಒಂದು ಕಾಲದಲ್ಲಿ ನಾವು ಅನ್ಯರು, ಕತ್ತಲೆಯಲ್ಲಿರುವವರು, ದೇವರ ಜನರು ಆಗಿರದಿರುವಂಥವರು, ಈಗ ದೇವರಿಗೆ ಸ್ತೋತ್ರ, ಅನ್ಯರು ಹೋಗಿ ನಾವೀಗ ಕರ್ತನವರು ಆಗಿದ್ದೇವೆ. ಕ್ರಿಸ್ತನವರು, ತಂದೆಯಾದ ದೇವರಿಗೆ ಹುಟ್ಟಿದ ಮಕ್ಕಳಾಗಿ ನಮ್ಮನ್ನು ದೇವರು ಮಾರ್ಪಡಿಸಿದ್ದಾನೆ. ಹಾಗಾದರೆ ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದ ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ನಾವು ಯಾವ ದಿವಸ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ್ದೇವೆಯಾ, ಆಶೀರ್ವಾದದ ಮಕ್ಕಳಾಗಿಯೇ ನಾವು ಹುಟ್ಟಿದ್ದೇವೆ. ಆಲೋಚನೆ, ಚಿಂತೆ ಮಾಡಬೇಕಾಗಿಲ್ಲ. ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಟ್ಟಾಗ ಬೈಬಲ್ ಹೇಳ್ತದೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ. ನೀನು ದೇವರನ್ನು ಪ್ರೀತಿಸ್ತಾ ಇದೆಯಾ? ನೀನು ದೇವರನ್ನು ಪ್ರೀತಿಸುವ ನಿಮಿತ್ತ ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ನೀನು ದೇವರನ್ನು ಪ್ರೀತಿಸುವ ನಿಮಿತ್ತ ನಿನಗೆ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ. ನನ್ನ ಪ್ರಿಯ ದೇವಜನರೇ, ಉದ್ಧಾರವು 75ನೇ ಅಧ್ಯಾಯ 6ನೇ ವಚನ, ಕೀರ್ತನೆಗಳ ಪುಸ್ತಕ. ಉದ್ಧಾರವು ಮೂಡಣದಿಂದಾಗಲಿ, ಪಡುವಲಿನಿಂದಾಗಲಿ, ಅರಣ್ಯದಿಂದಾಗಲಿ ಬರುವುದಿಲ್ಲ. ಅರಣ್ಯದಲ್ಲಿ ತುಂಬ ಸಂಪತ್ತಿದೆ, ಅಲ್ಲಿಂದ ಬರುವುದಿಲ್ಲ. ಮತ್ತೆ ಎಲ್ಲಿಂದ? ಅದು ಯೆಹೋವನಿಂದಲೇ, ನಮ್ಮ ತಂದೆಯಾದ ದೇವರಿಂದಲೇ ಬರುವುದು.
ಇನ್ನೊಂದು ವಚನ ಹೇಳ್ತದೆ, ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ, ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿನವನಿಂದ, ಬೆಳಕಿಗೆ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ. ಇದರಲ್ಲಿ ಚಂಚಲತ್ವ ಇಲ್ಲ, ವ್ಯತ್ಯಾಸದ ಸೂಚನೆ ಇಲ್ಲ. ಚಂಚಲತ್ವ ಇಲ್ಲ, ವ್ಯತ್ಯಾಸದ ಸೂಚನೆ ಇಲ್ಲ. ಒಂದು ವಚನ ಬರೆದಿದ್ದೆ, ನಿನ್ನ ಕಷ್ಟಾರ್ಥವನ್ನು ನೀನೇ ಅನುಭವಿಸುತ್ತಿ. ಪ್ರಿಯ ಜನರೇ, ಎಷ್ಟೇ ಸಂಪಾದನೆ ಇರಲಿ, ಒಬ್ಬ ರೋಗಿ ಮನೆಯಲ್ಲಿದ್ದರೆ ಆ ಸಂಪಾದನೆ ಲೀಕಾಗಿ ಹೋಗುತ್ತೆ. ದೇವರು ನಮ್ಮ ಸಂಪಾದನೆಯನ್ನು ಹೇಗೆ ಆಶೀರ್ವದಿಸ್ತಾನೆ ಅಂದರೆ, ನೀನು ಕಷ್ಟಪಟ್ಟು ಸಂಪಾದಿಸಿದ ಸಂಪಾದನೆ ಅದು ಬೇರೆ ಯಾವುದಕ್ಕೂ ವೇಸ್ಟ್ ಆಗಿ ಹೋಗುವುದಿಲ್ಲ. ರೋಗಕ್ಕೆ, ಮೆಡಿಸಿನಿಗೆ, ಡಾಕ್ಟರಿಗೆ ಅಥವಾ ಕೇಸಿಗೆ ಸುಮ್ಮನೆ ಹಣ ವೇಸ್ಟ್ ಆಗುವುದಿಲ್ಲ. ನೀನು, ನಿನ್ನ ಮಕ್ಕಳು, ನಿನ್ನ ಕುಟುಂಬ ಅದನ್ನು ಸ್ವತಂತ್ರವಾಗಿ ಅನುಭವಿಸುತ್ತದೆ. ನಿನ್ನ ಮನೆಯಲ್ಲಿ ನಟ್ಟಿರುವಂಥ ಸಸಿಗಳು ಅದು ಹೇರಳವಾಗಿ ಫಲ ಕೊಡುತ್ತದೆ. ನಿನಗೆ ತೋಟ ಇದ್ದರೆ, ಅದಕ್ಕೆ ಬೈಬಲ್ ತೋಟ ಇದ್ದರೆ ಆ ತೋಟ ಸಮೃದ್ಧಿಯಾಗಿ ಫಲಿಸುತ್ತದೆ. ಫಲಿಸುವಂತೆ ಮಾಡುವ ಆತನು ಯಾರು? ಅದು ದೇವರು. ಮಾತಾಡಬೇಕು ಯಾರು? ನಾವು ನಮ್ಮ ನಾಲಿಗೆಯನ್ನು ಕಾಪಾಡಿಕೊಂಡು ನಮ್ಮ ತೋಟಕ್ಕೆ ಆಶೀರ್ವಾದವನ್ನು ರಿಲೀಸ್ ಮಾಡಬೇಕು. ಬೈಬಲ್ ಹೇಳ್ತದೆ, ಮನುಷ್ಯನು ತನ್ನ ಬಾಯಿಯ ಫಲವಾಗಿ ಹೊಟ್ಟೆ ತುಂಬ ಊಟ ಮಾಡುತ್ತಾನೆ, ತಿನ್ನುತ್ತಾನೆ. ನಾವು ಇದನ್ನು ಯಾವಾಗಲೂ ಅರಿಕೆ ಮಾಡಬೇಕು. ನಾನು ನನ್ನ ಬಾಯಿಯ ಫಲವಾಗಿ ಹೊಟ್ಟೆ ತುಂಬ ತಿನ್ನುತ್ತೇನೆ, ನಾನು ನನ್ನ ಬಾಯಿಯ ಫಲವಾಗಿ ಹೊಟ್ಟೆ ತುಂಬ ತಿನ್ನುತ್ತೇನೆ. ಯಾವಾಗ ಈ ಅರಿಕೆ ಮಾಡ್ತೇವೆ, ನಮಗೆ ಏನು ತಿಂದರೂ ಯಾವ ತೊಂದರೆ ಆಗುವುದೇ ಇಲ್ಲ. ಏನು ತಿಂದರೂ ಯಾವ ತೊಂದರೆ ಆಗುವುದೇ ಇಲ್ಲ. ನನ್ನದೊಂದು ಕ್ರಮ ಇತ್ತು. ಅತಿಯಾಗಿ ಆಸೆ ಇರುವಂಥ ಐಟಮನ್ನು ನಾನು ತಿನ್ನುವುದೇ ನಿಲ್ಲಿಸಿಬಿಟ್ಟೆ. ಯಾಕೆ? ಅದು ನನಗೆ ಮುಳ್ಳಾಗುವುದು ಬೇಡ. ಆ ಐಟಮನ್ನು ನಾನು ತಿನ್ನುವುದಿಲ್ಲ. ನನ್ನ ದೇಹಕ್ಕೋಸ್ಕರ ನಾನು ತಿನ್ನುವುದಿಲ್ಲ. ಬಟ್ ದೇವರು ನಮಗೆ ವಾಕ್ಯ ಕೊಟ್ಟಿದ್ದಾನೆ ಜೀವಿಸುವುದಕ್ಕೋಸ್ಕರ. ಮನುಷ್ಯನು ತನ್ನ ಬಾಯಿಯ ಫಲವಾಗಿ ಹೊಟ್ಟೆ ತುಂಬ ತಿನ್ನುತ್ತಾನೆ. ಈ ಅರಿಕೆ ಮಾಡುವಾಗ ನಮಗೆ ತಿನ್ನುವುದಕ್ಕೆ ಒಂದು ಕೊರತೆ ಇರುವುದಿಲ್ಲ. ಎರಡನೇದು, ಯಾರು ಕೂಡ ನೀನು ಇದನ್ನು ತಿಂದರೆ ಹೀಗೆ ಆಗ್ತದೆ ಅಂತ ಹೇಳಿದ್ರು, ನೀನು ದೇವರಿಗೆ ಸ್ತೋತ್ರ ಮಾಡ್ತಿ, ಅದನ್ನು ತಿನ್ನುತ್ತಿ. ನಂಬರ್ 1. ಎರಡನೇದು, ದೇವರ ವಾಕ್ಯ, ಗಾಡ್ ವಿಲ್ ಗಿವ್ ಪವರ್ ಟು ಗೆಟ್ ವೆಲ್ತ್. ದೇವರು ನಿಮ್ಮ ಇಷ್ಟ ಭಾಗಗಳನ್ನು ಸಂಪಾದಿಸುವುದಕ್ಕೋಸ್ಕರ ನಿಮಗೆ ಸಾಮರ್ಥ್ಯವನ್ನು ಕೊಡುತ್ತಾನೆ. ಹಾಗಾದರೆ ನಾವು ಸಂಪಾದನೆ ಮಾಡುವುದಕ್ಕೋಸ್ಕರ ನಾವು ಇಷ್ಟ ವಸ್ತುಗಳನ್ನು ಡೇ ಬೈ ಡೇ ನಮ್ಮ ಇನ್ಕಮ್ ಹೆಚ್ಚಾಗುವಂತೆ, ನಾವು ಸಂಪಾದನೆ ಮಾಡುವಂತೆ, ನಮ್ಮ ಇಷ್ಟ ವಸ್ತುಗಳನ್ನು ಸಂಪಾದಿಸುವುದಕ್ಕೋಸ್ಕರ ದೇವರು ನಮಗೆ ಸಾಮರ್ಥ್ಯವನ್ನು ಕೊಡುತ್ತಾನೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ದೇವರು ಬಯಸಿದಾನೆ ತನ್ನ ಮಕ್ಕಳು ಐಶ್ವರ್ಯವಂತರಾಗಿರಬೇಕು. ದೇವರು ಐಶ್ವರ್ಯವಂತನು, ಆತನು ಬಡವನಲ್ಲ. ಯಾಕೆ? ಭೂಮಿಯು ಅದರಲ್ಲಿರುವ ಸಮಸ್ತವು ನನ್ನದು, ಭೂನಿವಾಸಿಗಳು ಆತನವರೇ. ಹೀಗೆ ಬರೆಯಲ್ಪಟ್ಟಿದೆ, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಭೂನಿವಾಸಿಗಳು ಕೂಡ ಆತನವರೇ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಒಂದನೇದು. ಎರಡನೇ ವಿಷಯ, ಆಕಾಶವು ಆತನದು, ಭೂಲೋಕವನ್ನು ನರಸಂತಾನದವರಿಗೆ ಕೊಟ್ಟಿದ್ದಾನೆ. ಹಾಗಾದರೆ ಭೂಲೋಕ ಒಬ್ಬ ವ್ಯಕ್ತಿ ಯಾವುದನ್ನು ಕೊಡ್ತಾನೆ? ಭೂಲೋಕವು ದೇವರದ್ದೇ. ಆತನ ಭೂಲೋಕವನ್ನು ನರಸಂತಾನದವರಿಗೆ ಕೊಟ್ಟಿದ್ದಾನೆ. ಆಕಾಶವು ಆತನದ್ದೇ, ಅದನ್ನು ಯಾರಿಗೂ ಕೊಡಲಿಲ್ಲ, ಆತನ ಇಟ್ಕೊಂಡಿದ್ದಾನೆ. ಹಾಗಾದರೆ ಭೂಲೋಕ ಮತ್ತು ಪರಲೋಕ ನಮ್ಮ ತಂದೆದು, ನಮ್ಮ ಕರ್ತನದು, ನಮ್ಮ ದೇವರದು ಆಗಿರುವುದಾದರೆ ಆತನೆಂಥ ಶ್ರೀಮಂತ. ಆ ಶ್ರೀಮಂತ ತಂದೆಗೆ ಹುಟ್ಟಿದ ಶ್ರೀಮಂತ ಮಕ್ಕಳು ನಾವಾಗಿದ್ದೇವೆ. ಯಾಕೆ ಕೊರತೆಯಲ್ಲಿ ಇದ್ದಾರೆ ಅಂದರೆ, ಅವರಿಗೆ ದೇವರ ಪ್ಲ್ಯಾನ್ ಆ್ಯಂಡ್ ಪರ್ಪಸ್ ಅರ್ಥ ಆಗದೇ ಇರುವ ಕಾರಣ, ದೇವರ ಯೋಜನೆ ಅರ್ಥ ಆಗದೇ ಇರುವ ಕಾರಣ, ದೇವರ ವಾಕ್ಯ ಸರಿಯಾಗಿ ಅರ್ಥ ಆಗದೇ ಇರುವ ಕಾರಣ, ತಂದೆ ನಮಗೆ ಏನೆಲ್ಲ ಇಟ್ಟಿದ್ದಾನೆ ಎಂಬ ಅರ್ಥ ಆಗದಿರುವ ಕಾರಣ ಕೊರತೆಯಲ್ಲಿ ಇರುವಂಥ ಚಾನ್ಸಸ್ ಇರುತ್ತದೆ, ಕೊರತೆಯಲ್ಲಿರುತ್ತಾರೆ. ಹಾಗಾದರೆ ಕೊರತೆಯಿಂದ ಹೊರಗೆ ಬಂದು ಐಶ್ವರ್ಯವಂತರಾಗಿ ಜೀವಿಸುವುದಕ್ಕಾಗಿ, ನಮ್ಮ ಇಷ್ಟ ಭಾಗಗಳನ್ನು ಸಂಪಾದಿಸುವುದಕ್ಕಾಗಿ ದೇವರು ನಮಗೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಏನು ಈ ಸಾಮರ್ಥ್ಯ? ಇದರ ಅರ್ಥ ಏನು? ನಮಗೆ ಇಷ್ಟವಾದದ್ದನ್ನು ಸಂಪಾದಿಸುವುದಕ್ಕಾಗಿ ದೇವರು ನಮಗೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಅರ್ಥ ಏನು? ನೋಡಿ, ಒಬ್ಬ ವ್ಯಕ್ತಿ ಅವನಿಗೆ ಸಮಾಧಾನ ಇದ್ದರೆ ಅವನು
ಯಾವ ಕೊರತೆ ಇಲ್ಲದೆ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾನೆ. ಒಂದು ಮನೆಯಲ್ಲಿ ಗಲಿಬಿಲಿ ತುಂಬ ಟಾರ್ಚರ್ ಇರುವುದಾದರೆ ಅವರಿಗೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಹೆಂಡತಿ ಮತ್ತು ಗಂಡನ ಮಧ್ಯದಲ್ಲಿ ಗಲಿಬಿಲಿ ಇದ್ದು ಗಂಡ ಕೆಲಸಕ್ಕೆ ಹೋಗ್ತಾನೆ, ಅವನು ಕಾರ್ ಡ್ರೈವ್ ಮಾಡಿಕೊಂಡು ಹೋಗ್ತಾನೆ, ಎಲ್ಲಿಗೆ ಹೋಗುವವನು ಎಲ್ಲಿಗೂ ಹೋಗ್ತಾನೆ. ತಲಪಾಡಿಗೆ ಹೋಗುವವನು ಸುರತ್ಕಲ್ಲಿಗೆ ತಲುಪಿದರೆ ಆ ದಿವಸದ ಅವನ ಕೆಲಸ ಆಗುವುದಿಲ್ಲ. ಸುರತ್ಕಲ್ಲಿಗೆ ಹೋಗಿ ಹಿಂದೆ ಬರಬೇಕಾದ್ರೆ ಒಂದು 5 ಲೀಟ್ರ್ ಪೆಟ್ರೋಲ್ ಹೋಯಿತು, ಆಯಿತು, 500 ರೂಪಾಯಿ ಧರ್ಮಕ್ಕೆ ವೇಸ್ಟ್ ಆಯಿತು. ಮತ್ತೆ ಎಲ್ಲಿ ಸಂಪಾದನೆ? ಕೈಯಲ್ಲಿದ್ದದ್ದು ಹೋಗ್ತಾ ಇದೆ. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಡಾಕ್ಟ್ರಿಗೆ ಹೋಗುವುದಿಲ್ಲ, ಕೋರ್ಟ್ ಕಚೇರಿಗೆ ಹೋಗುವುದಿಲ್ಲ. ಒಬ್ಬ ವ್ಯಕ್ತಿ ಗಂಡ ಹೆಂಡತಿ ಏನು ದುಡಿದು ತರ್ತಾರ, ಮಕ್ಕಳು ದುಡಿದು ಏನು ತರ್ತಾರ, ಅದನ್ನು ಅವರೇ ಅನುಭವಿಸುತ್ತಾರೆ. ಅವ್ರದ್ದು ವೇಸ್ಟ್ ₹1 ವೇಸ್ಟ್ ಆಗುವುದಿಲ್ಲ. 1 ರೂಪಾಯಿ. ಮನೆಯಲ್ಲಿ ಎಲ್ಲರೂ ಆರೋಗ್ಯಭರಿತರಾಗಿರ್ತಾರೆ, ಡಾಕ್ಟರ್ಗೆ ಹೋಗುವುದಿಲ್ಲ. ಹಿಂದಿನ ಕಾಲದಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದರೆ ಜಾಯಿಂಟ್ ಫ್ಯಾಮಿಲಿ ಆದ ಕಾರಣ ಅದು ಏನು ಅಷ್ಟು ದೊಡ್ಡ ಕಷ್ಟ ಆಗ್ತಿರ್ಲಿಲ್ಲ. ಒಂದು ಮನೆಯಲ್ಲಿ 10 ಜನ ಇರ್ತಿದ್ರು. ಈಗ ಮನೆ ಸಪ್ರೇಟಾಗಿ ಜನರು ಲಿವಿಂಗ್ ಮಾಡುವಾಗ, ಎಲ್ಲರೂ ಕೆಲಸದಲ್ಲಿರುವಾಗ ಒಬ್ಬ ಅಡ್ಮಿಟ್ ಆದರೆ ಅವನನ್ನು ನೋಡಲಿಕ್ಕೆ ಮನೆಯವರಿಗೆ ಆಗುವುದಿಲ್ಲ. ಡೇ ಶಿಫ್ಟಿಗೆ ಒಬ್ಬ, ನೈಟ್ ಶಿಫ್ಟಿಗೆ ಒಬ್ಬ, ತಿಂಗಳಿಗೆ ದಿವಸಕ್ಕೆ 1,000, ಡೇ ಶಿಫ್ಟಿಗೆ 1,250, ನೈಟ್ ಶಿಫ್ಟಿಗೆ ಒಬ್ಬನಿಗೆ 1,250, 2,500 ಪ್ಲಸ್ ಖರ್ಚು, ಹಣದ ಮೇಲೆ ಹಣ ಖರ್ಚು. ಒಬ್ಬ ರೋಗಿ ಅಡ್ಮಿಟ್ ಆಗಿ ಹೊರಗೆ ಬರುವಾಗ 1.5 ಲಕ್ಷ ಬಿಲ್. ಅದು ಅವರೇ ತಿಂತಾರೆ ಅಲ್ಲ. ಆರೋಗ್ಯ ದೇವರು ಕೊಡಿರುವ ಆರೋಗ್ಯದಲ್ಲಿ ಅವನು ಹೇಳುವಾಗ ಒಂದು ರೋಗ ಇರುವುದಿಲ್ಲ, ಆ ಹಣ ಎಲ್ಲ ಉಳಿತಲ್ಲ. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುತ್ತಿ. ನಿನ್ನ ಮಕ್ಕಳು ತಿಂತಾರೆ, ಯಾರ್ಯಾರು ತಿನ್ನುವುದಿಲ್ಲ, ಯಾರ್ಯಾರಿಗೆ ಹೋಗುವುದಿಲ್ಲ. ಸ್ವಸ್ಥ ಬುದ್ಧಿ ಉಳ್ಳವರಾಗಿ ನಡೀತಾರೆ. ಮನೆಯಲ್ಲಿ ಮಕ್ಕಳು ಸ್ವಸ್ಥ ಬುದ್ಧಿಯಲ್ಲಿ ನಡೀತಾರೆ. ಯಾವುದಕ್ಕೂ ಹಣ ವೇಸ್ಟ್ ಮಾಡುವುದಿಲ್ಲ. ಕುಡುಕತನ ಅವರಿಗೆ ಇರುವುದಿಲ್ಲ, ಸಿಗರೇಟ್ ಸೇವನೆ ಇರುವುದಿಲ್ಲ, ಡ್ರಗ್ಸ್ ಸೇವನೆ ಇರುವುದಿಲ್ಲ. ಮತ್ತು ಸುಮ್ಮನೆ ಹಣವನ್ನು ಬೇಕಾ ಬೇಡ ಅಂತ ಖರ್ಚು ಮಾಡುವುದಿಲ್ಲ, ದುಂದೌತನ ಮಾಡುವುದಿಲ್ಲ. 14 ಕೆಟಗರಿಯಲ್ಲಿ ಸಿನ್ನಿನ ಗಲಾತ್ಯದಲ್ಲಿ 18ನೇ ವಚನ 5ನೇ ಅಧ್ಯಾಯ 14 ಕೆಟಗರಿಯಲ್ಲಿ ಒಂದಿದೆ, ದುಂದೌತನ. ದುಂದೌತನ ಅಂದರೆ ಅರ್ಥ ಆಗಲಿಲ್ಲ ಕೆಲವರಿಗೆ. ದುಂದು ವೆಚ್ಚ, ದುಂದೌತನ ಅಂದರೆ ದುಂದು ವೆಚ್ಚ, ಒಟ್ರಾಸಿ ಖರ್ಚು ಮಾಡುವಂಥದ್ದು. ದೇವರು ತನ್ನ ಮಕ್ಕಳು ದುಂದೌತನ ಮಾಡುವಂಥದ್ದನ್ನು ಬಯಸುವುದಿಲ್ಲ. ಒಟ್ರಾಸಿ ಖರ್ಚು ಮಾಡು. ದೇವರು ಕೊಡುವ ಹಣ ಅದು ದೇವರ ಹಣ, ದೇವರು ನಮಗೆ ಕೊಟ್ಟಿದ್ದಾನೆ. ಅದನ್ನು ಲೆಕ್ಕ ಬೇರೆಯವರು ಕೇಳಬೇಕಾಗಿಲ್ಲ, ಅವನಿಗೂ ಮತ್ತು ದೇವರಿಗೂ ಬಿಟ್ಟದ್ದು. ಬಟ್ ದುಂದೌತನ ಮಾಡುವಾಗ ಅವನಿಗೆ ಒಂದಲ್ಲ ಒಂದು ದಿವಸ ಕಡಿವಾಣ ಬೀಳ್ತದೆ. ಅವನ ಹತ್ರ ದೇವರು ಮಾತಾಡ್ತಾನೆ, ಮಗನೇ ಯು ಆರ್ ಡೂಯಿಂಗ್ ಮಿಸ್ಟೇಕ್. ದುಂದೌತನದಲ್ಲಿ ಹಣ ಇದು ಬಡವ ಆಗ್ಬಹುದು, ಕೋಟ್ಯಾಧಿಪತಿ ಲಕ್ಷಾಧಿಪತಿ ಆಗ್ಬಹುದು. ಹೇಗೆ? ಮೈಂಡ್ ಪ್ರಾಬ್ಲಮ್ ಇಂದ. ಇಷ್ಟ ಭಾಗಗಳನ್ನು ಸಂಪಾದಿಸುವಕ್ಕಾಗಿ ದೇವರು ಸಾಮರ್ಥ್ಯವನ್ನು ಕೊಡುವಾಗ ಅವನಿಗೆ ನಾಲೆಜ್ ಇರ್ತದೆ. ಹೇಗೆ ಕಡಿಮೆ ಸಮಯದಲ್ಲಿ ಹೆಚ್ಚು ಇನ್ಕಮ್ ಮಾಡಬಹುದೆಂಬ ಆಲೋಚನೆಯನ್ನು ದೇವರು ಕೊಟ್ಟು ಒಳ್ಳೆ ಐಡಿಯಾವನ್ನು ಕೊಡ್ತಾನೆ. ಒಂದು ದಿವಸ ಇತ್ತೀಚೆಗೆ ಕೆಲವು ಸಮಯದ ಹಿಂದೆ ಕೆಲವರು ತುಂಬ ಮಂದಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರು. ಯಾವುದರಲ್ಲಿ? ಟ್ರೇಡಿಂಗ್ನಲ್ಲಿ ಯಾರಿದು ಹೆಚ್ಚಿನವರಿಗೆ ಅದು ಉಳಿಯುವುದಿಲ್ಲ. ಅದು ಡೇ ಬೈ ಡೇ ಬೆಳಿಗ್ಗೆ ಇನ್ವೆಸ್ಟ್ ಮಾಡಿ ಹೊರಗೆ ತೆಗೆಯುವುದು, ಅದೊಂದು ಎಡಿಕ್ಷನ್ಗೆ ಹೋಗ್ತಾರೆ. ಅದೊಂದು ಜುಗಾರಿ ಥರ ಇರ್ತದೆ ಆಟ ಆಡುವಂಥದ್ದು. ಇಯರ್ಗಟ್ಟಲೆ ಒಂದು ಕಂಪನಿಗೆ ಇನ್ವೆಸ್ಟ್ ಮಾಡ್ತಾರೆ, ಸ್ಟಾಕನ್ನು ತೆಗಿತಾರೆ. ದ್ಯಾಟ್ ಈಸ್ ಲೈಕ್ ಎ ಫಿಕ್ಸೆಡ್. ಕೆಲವರು ಮಾಡಿದ್ರು, ಹಣವನ್ನು ಕಳ್ಕೊಂಡ್ರು. ಅದರಲ್ಲಿ ಒಬ್ಬ ಸಹೋದರ ಪಾಪ, ಅವನ ಹಣ ಹೋಯಿತು, ತುಂಬ ಡಿಸ್ಕರೇಜ್ ಆದ್ರೆ 1-2 ಲಕ್ಷ ಅಲ್ಲ, ಡಿಸ್ಕರೇಜ್ ಆದ. ನಾನು ಅವನ ಹತ್ರ ಮಾತಾಡಿ ಇನ್ನೂ ಏನು ಮಾತಾಡುವಾಗಿಲ್ಲ, ಯಾಕೆಂದರೆ ಹೋಗುವಂಥದ್ದು ಆಗಿದೆ. ಇನ್ನು ಅದು ಹೇಗೆ ಬರುವುದು ಪ್ರಾರ್ಥನೆ ಮಾಡಬೇಕು ನಾವು. ಅವನು ಅಲ್ಲಿಂದ ಬಿದ್ದ ಜಾಗದಿಂದ ಹೇಗೆ ಏಳುವಂಥದ್ದು ಅದನ್ನು ನಾವು ಆಲೋಚನೆ ಮಾಡಬೇಕು, ಪ್ರೇಯರ್ ಮಾಡಬೇಕು. ಒಂದು ರಾತ್ರಿಗೆ ನಾನು ಪ್ರಾರ್ಥನೆ ಮಾಡಿದೆ. ಅವನಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಮನೆಯಲ್ಲಿ. ಪ್ರಾರ್ಥನೆ ಮಾಡುವಾಗ ದೇವರಾತ್ಮನು ನನಗೆ ಹೇಳಿದ, ಅವನಿಗೆ ಕಾಲ್ ಮಾಡಿ ಅವನಿಗೆ ಪ್ರೇಯರ್ ಮಾಡು. ಸೊ ನಾನು ಅವನಿಗೆ ಕಾಲ್ ಮಾಡಿದ್ದೆ. ಅವನು ಬೇಗ ಮಲಗ್ತಾನೆ. ಆ ದಿವಸ ಅವನಿಗೆ ನಿದ್ದೆ ಬೀಳಲಿಲ್ಲ, ಯಾಕೆಂದರೆ ಅದೇ ಆಲೋಚನೆ ಇತ್ತು ಪಾಪ. ಬಟ್ ಈಗ ಸುಧಾರಿಸಿಕೊಂಡಿದ್ದಾನೆ. ಪ್ರೇಯರ್ ಮಾಡುವಾಗ ನಾನು ಅವನಿಗೆ ಮಾತಾಡಿದಾಗ ಹೇಳಿದ, ಅವನಿಗೆ ಕೆಲವೆಲ್ಲ ಬಿಸ್ನೆಸ್, ಒಂದು ಬಿಸ್ನೆಸ್ ಇತ್ತು. ಇನ್ನೊಂದು ನಾನು ಯಾವ ಬಿಸ್ನೆಸ್ ಅಂತ ಹೇಳಿದೆ ನಮ್ಮವರಿಗೆ ಅರ್ಥ ಆಗ್ತದೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ. ತುಂಬ ಕೆಲಸ ಮಾಡ್ತಾನೆ, ಬಿಸ್ನೆಸ್ ಕೂಡ ಮಾಡ್ತಿದ್ದ. ಅವನು ಹೇಳಿದ, ಇಲ್ಲ ಪಾಸ್ಟರ್, ನನ್ನದು ಅದೆಲ್ಲ ಸ್ಟಾಪ್ ಆಗಿದೆ, ಅದರಲ್ಲಿ ಸಹ ಕಸ್ಟಮರ್ ಇಲ್ಲ ಈಗ ಅಂತ. ಅವಾಗ ನಾನು ಅವನು ಮಾಡ್ತಿದ್ದ 2 ಬಿಸ್ನೆಸ್,
ಅದರ ಬಗ್ಗೆ ದೇವರು ನನಗೆ ಅವನಿಗೆ ಮಾತಾಡಲಿಕ್ಕೆ ಅಡ್ರೆನ್ಸ್ ಕೊಟ್ಟ. ಏನು ನಾನು ಅವನಿಗೆ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಫಾರ್ ಹಿಮ್ ಅಂತ ಅಡ್ರೆನ್ಸ್ ಕೊಟ್ಟ. ನಾನು ಅದನ್ನು ಹೇಳ್ತಾ ಹೋದೆ. ಅವನು ಕೇಳಿದ, ಮತ್ತು ಯಾಕೆ ಅದು ಬಂದಾಯಿತು? ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ದಿನ ಬಲವು ಇಕ್ಕಟ್ಟೆ, ಹಾಗೆ ಅದಕ್ಕೆ ಅದು ಬಂದಾಗಿದೆ. ಅದರಲ್ಲಿ ಟೆನ್ಷನ್ ಮಾಡಿಕೊಂಡಾಗ ಬರಬೇಕಾದ ಹಣ ಕೂಡ ಬೇರೆ ವಿಧದಲ್ಲಿ ಬರುವಂಥ ಹಣ ಕೂಡ ಅವನ ಬಿಸ್ನೆಸ್ ಹಣ ನಿಂತು ಹೋಗಿ. ಮಾತಾಡಿದ ಮೇಲೆ ಇನ್ನೊಂದು ವಿಷಯ ದೇವರಾತ್ಮ ತಿಳಿಸಿದ್ದ. ಅವನಿಗೆ ನಾನು ಹೊಸ ಐಡಿಯಾ ಕೊಟ್ಟು ಅವನಿಗೆ ಇನ್ನೊಂದು ಹೊಸ ಬಿಸ್ನೆಸ್ ಮಾಡುವಂತೆ ಐಡಿಯಾ ಕೊಡ್ತೇನೆ ಮತ್ತು ಅವನನ್ನು ಬ್ಲೆಸ್ ಮಾಡ್ತೇನೆ, ಗಂಡ ಹೆಂಡತಿಯನ್ನೆಂಬುದಾಗಿ ನಾನು ಹೇಳಿದ ಮೇಲೆ ಇಮ್ಮಿಡಿಯೇಟ್ಲಿ ಅವನ ಆ 2 ಬಿಸ್ನೆಸ್, ಸ್ಥಗಿತವಾದ ಬಿಸ್ನೆಸ್ ಇಷ್ಟು ಪ್ರಾಸ್ಪರ್ ಆದ ಅಂದರೆ ಅದಕ್ಕೆ ಕೆಲವರು ಜನರು ಅವನಿಗೆ ಕಾಲ್ ಮಾಡಿ ಬಿಸ್ನೆಸ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಪುನಃ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಶಾರ್ಟ್ ಪೀರಿಯಡ್ನಲ್ಲಿ ಅವನು ಮೇಲಕ್ಕೆ ಬಂದ. ಈಗ ಎಂಥ ನಗು ಮುಖದಲ್ಲಿ ಎಂಥ ನಗು, ಕುಗ್ಗಿ ಹೋಗಿದ್ರು. ಯಾಕೆ ನಾನು ಹೇಳ್ತಾ ಇದನ್ನು ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ, ಖಂಡಿತವಾಗಿ ಕಂಟಿನ್ಯೂ ಮಾಡ್ತೇನೆ. ಯಾಕೆಂದರೆ ಬೈಬಲ್ನಲ್ಲಿ ತುಂಬ ವಚನ ಇದೆ. ಉದ್ಧಾರವು ಮೂಡಣದಿಂದ ಪಡುವಣದಿಂದ ಅದು ಬಿಡಿಸಿದೆ, ಎಲ್ಲ ಒಳ್ಳೆಯ ದಾನಗಳು ಕುಂದಿಲ್ಲದೆಲ್ಲ ವರಗಳು ಮೇಲಿನವನಿಂದ ಬೆಳಕಿಗೆ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ. ಇದು ನಾನು ಬಿಡಿಸ್ತೇನೆ. ಇದರಲ್ಲಿ ಇನ್ನೂ ಕೂಡ ಕೆಲವು ವಿಷಯ ಇದೆ. ಸಮಯ ಮುಗಿಯುತ್ತಾ ಬಂತು. ನನ್ನ ಪ್ರಿಯ ದೇವಜನರೇ, ನಿಮ್ಮನ್ನು ಮೊದಲು ದೇವರಿಗೆ ಕೊಡಿ, ದೇವರ ಹಸ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿ. 5 ರೊಟ್ಟಿ 2 ಮೀನು ಕರ್ತನಾದ ಯೇಸುವಿನ ಹಸ್ತಕ್ಕೆ ಬಂದಾಗ ಅದು 5,000 ಗಂಡಸರೇ ಇದ್ದರು, ಹೆಚ್ಚು ಜನ ಇದ್ದರು, ಅವರೆಲ್ಲ ಉಂಡು ತಿಂದು ತೃಪ್ತರಾದರು. ನೀವು ನಿಮ್ಮನ್ನು ಕರ್ತನ ಹಸ್ತಗಳಿಗೆ ಒಪ್ಪಿಸಿಕೊಡುವಾಗ ಎಂದಿಗೂ ನೀವು ಕೊರತೆಯಲ್ಲಿರಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಯೇಸುವನ್ನು ಕರ್ತನೆಂಬುದಾಗಿ ಅರಿಕೆ ಮಾಡುವಾಗ, ನಿಮ್ಮನ್ನು ಕರ್ತನಾದ ಯೇಸುವಿನ ಕರ್ತತ್ವಕ್ಕೆ ಒಪ್ಪಿಸಿಕೊಟ್ಟಾಗ ನಿಮ್ಮ ಜೀವಿತ ಇದ್ದಾಗಿ ಇರುವುದಿಲ್ಲ, ಯಾವ ಕೊರತೆ ಇರುವುದಿಲ್ಲ. ನಿಮ್ಮ ಜೀವಿತಕ್ಕೆ, ನಿಮ್ಮ ಮನೆಗೆ ಕರ್ತನೇ ಕರ್ತನಾಗಿರ್ತಾನೆ. ನೀವು ಆತನ ಕರ್ತತ್ವಕ್ಕೆ ಒಪ್ಪಿಸಿಕೊಡುವಾಗ, ನೀವು ಆತನ ಕುರಿಗಳು, ಆತ ನಿಮ್ಮ ಕುರುಬನು, ಆತನ ಕರ್ತತ್ವಕ್ಕೆ ಒಪ್ಪಿಸಿಕೊಡ್ತೀರಿ. ಆತನ ಕುರಿಗಳಿಗೆ ಕೊರತೆ ಆಗುವುದೇ ಇಲ್ಲ. ಯೆಹೋವನು ನನ್ನ ಕುರುಬನು, ನಾನು ಕೊರತೆ ಪಡುವುದಿಲ್ಲ ಎಂಬುದಾಗಿ ದಾವೀದನು ಹೇಳ್ತಾನೆ. ಕೊರತೆ ಆಗುವುದೇ ಇಲ್ಲ, ಚಾನ್ಸೇ ಇಲ್ಲ. ಕೊರತೆ ಆಗುವುದಾದರೆ ದೇವರ ವಾಕ್ಯ ಸುಳ್ಳು, ದೇವರ ವಾಕ್ಯ ಸತ್ಯ ಅಂತ ಆದರೆ ಸತ್ಯವೇ, ದೇವರ ವಾಕ್ಯ ಸತ್ಯ. ಕೊರತೆ ಆಗಲಿಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ನನ್ನ ಪ್ರಿಯರೇ, ಇವತ್ತೇ ನಿಮ್ಮನ್ನು ಕರ್ತನ ಹಸ್ತಗಳಿಗೆ ಕೊಡಿ, ನಿಮ್ಮನ್ನು ಕರ್ತನ ಕರ್ತತ್ವಕ್ಕೆ ಒಪ್ಪಿಸಿಕೊಡಿ. ಆಗ ನಿಮ್ಮ ಹಣ ವೇಸ್ಟ್ ಆಗುವುದಿಲ್ಲ, ನಿಮ್ಮಲ್ಲಿರುವ ಯಾವುದೇ ಕೊರತೆ ಆಗುವುದಿಲ್ಲ, ನಿಮಗೆ ಯಾರ ಸಹಾಯ ಅಗತ್ಯ ಇರುವುದಿಲ್ಲ. ದೇವರೇ ಸ್ವತಃ ಎಲ್ಲಿಂದ ಒದಗಿಸಬೇಕು ಅಲ್ಲಿಂದ ಒದಗಿಸುವಂಥ ಬಾಗಿಲುಗಳನ್ನು ತೆರೆಯ ಮಾಡುತ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ಅನೇಕ ಎಕ್ಸಾಂಪಲ್ ಕೊಡಬಹುದು, ಹೊಸ ಒಡಂಬಡಿಕೆಯಲ್ಲಿ ಅನೇಕ ಉದಾಹರಣೆಗಳನ್ನು ನಾನು ಕೊಡಬಹುದು. ನನ್ನ ಕೊರತೆಯನ್ನು ದೇವರು ನೀಗಿಸಿದ್ದಾನೆ. ನನ್ನ ಕೊರತೆಯನ್ನು ನೀಗಿಸಿದ ವಿಧಾನ ಹೇಗೆ ಎಂಬುದಾಗಿ ನನಗೆ ಗೊತ್ತಿದೆ, ಅದನ್ನು ನಾನು ಮಾತಾಡ್ತಾ ಇದ್ದೇನೆ. ಇದು ನಂದು ಮಾತ್ರ ಅಲ್ಲ, ಅನೇಕರ ಟೆಸ್ಟಿಮನಿ ಆಗಿದೆ. ಹಾಗಾಗಿ ಪ್ರಿಯರೇ, ನಿಮಗೆ ಇನ್ನು ಕೊರತೆಯಲ್ಲಿರುವುದಿಲ್ಲ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊರತೆ ಇರುವುದಿಲ್ಲ, ನಿಮ್ಮ ಜೀವನೋಪಾಯಕ್ಕೆ ಕೊರತೆ ಇರುವುದಿಲ್ಲ, ನಿಮ್ಮ ಟ್ರಾನ್ಸ್ಪೋರ್ಟೇಷನ್ಗೆ ಕೊರತೆ ಇರುವುದಿಲ್ಲ, ನಿಮಗೆ ರೋಗ ಬರದಾಗಿ ಎಲ್ಲವೂ ತಡೆಯಾಗಿರ್ತದೆ. ನೀವು ಸುಖಕರವಾಗಿ ಊಟ ಮಾಡ್ತೀರಿ, ಯಾವುದನ್ನು ತಿಂದರೂ ನಿಮಗೆ ಏನು ಕೇಡಾಗುವುದಿಲ್ಲ. ಇಲ್ಲಾಂದರೆ ಡಾಕ್ಟರ್ ಹೇಳ್ತಾರೆ ಅದನ್ನು ತಿಂದರೆ ನೀವು ಹೋಗ್ತೀರಿ ಅಂತ. ಬಟಾಟೆ ತಿನ್ನಬೇಡಿ ಹೇಳ್ತಾರೆ, ಗ್ಯಾಸ್ ಆಗ್ತದೆ. ಸಿಹಿ ಸಕ್ಕರೆ ತಿನ್ನಬೇಡಿ, ಶುಗರ್ ಸಾಯ್ತೀರ ಅಂತ ಹೇಳ್ತಾರೆ. ಕೊಲೆಸ್ಟ್ರಾಲ್ ಹೆಚ್ಚಾಗಿದೆ, ಅದು ತಿನ್ನಬೇಡಿ ಹೇಳ್ತಾರೆ. ಪ್ರಿಯರೇ, ನಮ್ಮ ಅರಿಕೆ ತಪ್ಪುವುದು ಬೇಡ. ಒಬ್ಬನು ತನ್ನ ಬಾಯ ಫಲವಾಗಿ ಹೊಟ್ಟೆ ತುಂಬ ತಿನ್ನುತ್ತಾನೆ. ಹೊಟ್ಟೆ ಬಾಕನಾಗೆ ಅಲ್ಲ, ಹೊಟ್ಟೆ ತುಂಬ ತಿನ್ನುವುದಂದರೆ 1.5 ಬಟ್ಟಲು ತಿನ್ನುವುದಲ್ಲ, ರಪ್ಪಾಯಿ ಥರ. ಎಷ್ಟು ಬೇಕು ಅವನಿಗೆ ಟೇಸ್ಟಿಯಾಗಿ ತಿಂತಾನೆ. ಯಾವುದು ತಿಂದರೂ ಅವನಿಗೆ ಏನು ಆಗುವುದಿಲ್ಲ. ಅದಕ್ಕಾಗಿ ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೀವು ಆಶೀರ್ವದಿಸಲ್ಪಟ್ಟವರು. ಇನ್ನು ಕೊರತೆಯ ಮೆಂಟಾಲಿಟಿಯನ್ನು ನಾವು ಬಿಟ್ಟು ಬಿಡುವ, ಬಡತನದ ಮೆಂಟಾಲಿಟಿಯನ್ನು ಬಿಟ್ಟು ಬಿಡುವ. ಆಕಾಶ ಮತ್ತು ಭೂಮಿ ದೇವರದು, ಭೂಮಿಯನ್ನು ನಮಗೆ ಆತನು ಕೊಟ್ಟಿದ್ದಾನೆ. ಅಷ್ಟು ದೊಡ್ಡ ಅಗರ್ಭ ಶ್ರೀಮಂತ ದೇವರಿಗೆ ಹುಟ್ಟಿದ ತಂದೆಗೆ ಹುಟ್ಟಿದ ತನ್ನ ಮಕ್ಕಳು ನಾವು. ಹಾಗಾಗಿ ನಾವು ಕೊರತೆಯಲ್ಲಿ ಇರುವುದಿಲ್ಲ. ಸೊ ನಾನು ಪ್ರಾರ್ಥನೆ ಮಾಡ್ತೇನೆ, ಈಗ ಯಾರು ಕೊರತೆಯಲ್ಲಿದ್ದಾರೆ ಎಲ್ಲರ ಕೊರತೆ ನೀಗಿಸಲ್ಪಡಲಿ ಎಂಬುದಾಗಿ ಕಣ್ಣು ಮುಚ್ಚುವ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ನಾನು ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಥ್ಯಾಂಕ್ ಯು ತಂದೆ, ನೀನು ಒಳ್ಳೆಯವನು. ಈ ವಾಕ್ಯವನ್ನು ಕೇಳುತ್ತಿರುವವರು ಒಂದು ವೇಳೆ ಸಾಲದಲ್ಲಿರುವುದಾದರೆ, ಕೊರತೆಯಲ್ಲಿರುವುದಾದರೆ, ಕಷ್ಟದಲ್ಲಿರುವುದಾದರೆ, ರೋಗದಲ್ಲಿರುವುದಾದರೆ, ನಿನ್ನ ಸೇವಕನಾಗಿ ಇವರ ಮೇಲೆ ನಾನು ಡಿಕ್ರಿಯನ್ನು ಹಾಕ್ತಾ ಇದ್ದೇನೆ. ಎಲ್ಲ ಕೊರತೆಯ ಆತ್ಮ, ದರಿದ್ರತನದ ಆತ್ಮ, ರೋಗದ ಆತ್ಮ,
ಓ ಕರ್ತನೆ, ಈ ವಾಕ್ಯ ಭಾಗದಲ್ಲಿರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಹುಟ್ಟಿಸುವಂಥ ಆತ್ಮ ಎಲ್ಲವೂ ಯೇಸು ಕ್ರಿಸ್ತನ ನಾಮದಲ್ಲಿ ತೊಲಗಿ ಹೋಗಲಿ. ಇನ್ ದ ನೇಮ್ ಆಫ್ ಜೀಸಸ್ ಲಿವ್. ಯೇಸುವಿನ ನಾಮದಲ್ಲಿ ನಾನು ಸಮೃದ್ಧಿಯನ್ನು ಘೋಷಿಸುತ್ತೇನೆ, ಸಮೃದ್ಧಿಯನ್ನು ಘೋಷಿಸುತ್ತೇನೆ. ಅವರು ಸಮೃದ್ಧಿಯಾಗಿರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಒಂದು ಕೊರತೆ ಇಲ್ಲದೆ ಟೈಮ್ಗೆ ಎಲ್ಲವೂ ಸಪ್ಲೈ ಆಗುವಂತೆ ನಾನು ಪ್ರಾರ್ಥನೆ ಮಾಡುತ್ತೇನೆ. ಸಮಯಕ್ಕೆ ಬೇಕಾದವರಿಗೆ ಒದಗಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇನೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಯು ಆಲ್ ಆರ್ ಬ್ಲೆಸ್ಸೆಡ್. ಆಮೆನ್.